ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಸ್ಮೈಲಿ ಕಿರಣ್. ಇವತ್ತೊಂದು ವಿಷಯ ಏನಂತ ಅಂದರೆ ಫ್ರೆಂಡ್ಸ್, ಒಂದು ಚಾಲೆಂಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಚಾಲೆಂಜ್ ಅಪ್ಪ ಅಂದರೆ 93 ಡೇಸು ಕಂಟಿನ್ಯೂ ಆಗಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾವ ಥರ ಅಂದರೆ ಓದ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ನಾನು ಯಾವ ಥರ ವೀಡಿಯೋಸ್ ಮಾಡ್ತೀನಿ ಅಂತ. ಅದಕ್ಕೆ ಲೇಟ್ ಮಾಡೋದು ಬೇಡ ಫ್ರೆಂಡ್ಸ್. ನಿಮಗೆ ಬಸ್ ಹತ್ತಿ ಮೆಟ್ರೋ ಹತ್ತಿ ನಿಮಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಗಂಟ ವೆಯ್ಟ್ ಮಾಡ್ತಾಯಿರಿ, ಬನ್ನಿ. ಲೇಟ್ ಆಗಿಬಿಟ್ಟೈತೆ ಫ್ರೆಂಡ್ಸ್, ಅದಕ್ಕೆ ಬೇಗ ಬೇಗ ಹೋಯ್ತಾ ಇದ್ದೀನಿ. ಇವಾಗ ತಿರ್ಗಾ ಬಸ್ ಮಿಸ್ ಆಗಿಬಿಟ್ರೆ ಇನ್ನೊಂದು 20 ನಿಮಿಷ ಕಾಯಬೇಕು ಫ್ರೆಂಡ್ಸ್. ಆ ಥರ ಇದೆ. ಏನು ಹೇಳ್ತಾರೆ ನಮ್ಮ ಬೇಡ ಬಿಡಿ, ಇವಾಗ ಬಸ್ ಮಿಸ್ ಆದರೆ ಇನ್ನೂ ಒಂದು 20 ನಿಮಿಷ ಬೇಕಾಗುತ್ತೆ. ಅದಕ್ಕೆ ಬೇಗ ಓಡ್ತಾ ಇದ್ದೀನಿ. ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಬಸ್ ಸ್ಟಾಪ್ ಬಂದು ಸಿಗೋಣ. ಬಸ್ ಹತ್ತಿ ನಿಮಗೆ ಸಿಗ್ತೀನಿ. ಹಂಗೆ ಒಂದು ಟೀ ಕುಡಿಯೋಣ ಅಂದ್ಕೊಂಡೆ. ಒಂದು ಟೀಗೆ ಹಂಗೆ ಕುಡ್ಕೊಂಡು ಫ್ರೆಂಡ್ಸ್ ಬನ್ನಿ, ಹಂಗೆ ಬಸ್ ಹತ್ಬಿಟ್ಟು ನಿಮಗೆ ಮುಂದೆ ಸಿಗ್ತೀನಿ. ಇವಾಗ ಇಳಿದೆ ಬಸ್ಸು. ಇವಾಗ ಇನ್ನೊಂದು ಕೆಲಸ ಏನಂದರೆ ಮೆಟ್ರೋ ಹತ್ತಬೇಕು. ಮೆಟ್ರೋ ಒಳಗೆ ಹೋಗ್ಬೇಕು ಇವಾಗ. ಬನ್ನಿ, ಮೆಟ್ರೋ ಹತ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಲೇಟ್ ಆಗಿಬಿಟ್ಟೈತೆ ಫ್ರೆಂಡ್ಸ್ ಇವತ್ತು, ಅದಕ್ಕೇ. ಆದರೂ ಫ್ರೆಂಡ್ಸ್ ಏನು ಈ ಇದ್ರಲ್ಲಿ ಹೋಗ್ಬೇಕಂದ್ರೆ ಏನೋ ಒಂಥರ ಮಜಾ. ಏನು ಹೇಳ್ತೀರಾ ಅಲ್ವಾ? ಪಕ್ಕದಲ್ಲಿ ಸ್ಟೆಪ್ಸ್ ಇದ್ರೂ ಸ್ಟೆಪ್ಸಲ್ಲಿ ಹೋಗಲ್ಲ ಎಲ್ಲರೂ, ಇದರಲ್ಲೇ ಹೋಗೋದು. ಏನು ಹೇಳ್ತೀರಾ? ಏನೋ ಒಂಥರ ಮಜಾ. ಬನ್ನಿ, ನಿಮಗೆ ಹಂಗೆ ಟಿಕೆಟ್ ತೊಗೊಂಡು ಸಿಗ್ತೀನಿ. ಏನಂದರೆ ಫ್ರೆಂಡ್ಸ್, ಮೆಟ್ರೋ ಹತ್ತಿ ಬಂದರೆ ಮೆಟ್ರೋ ಕ್ಯಾಚ್ ಮಾಡೋಣ ಅಂದ್ಕೊಂಡ್ರು. ಇಲ್ಲಿ ಬಂದು ನೋಡ್ರೆ ಇಲ್ಲಿ ಲೈನು. ಏನು ಹೇಳ್ತೀರಾ? ಹಂಗೂ ಹಿಂಗೂ ಸಾಹಸ ಮಾಡಿ ಈಸ್ಕೊಂಡೆ ಟಿಕೆಟ್ನ. ಇವಾಗ ಮೇಲೆ ಹೋಗೋ ಅಷ್ಟೊತ್ತಿಗೆ ನೋಡ್ರೆ ಟ್ರೈನೇ ಹೋಗ್ಬಿಟ್ಟೈತೆ. 10 ನಿಮಿಷ ಕಾಯ್ಬೇಕು ಇವಾಗ. ಬನ್ನಿ, ನಿಮಗೆ 10 ಬಿಟ್ಟು ಸಿಗ್ತೀನಿ. ಅಲ್ಲಿ ನಿಂತಿದೆ ಮೆಟ್ರೋ. ಇವಾಗ ಅದು ಈ ಕಡೆ ಟ್ರ್ಯಾಕು ಚೇಂಜ್ ಆಗ್ತಾ ಐತೆ. ಇವಾಗ ಅದು ಚೇಂಜ್ ಆಗಿ ವಾಪಸ್ ಬಂದು ನಾನು ಹತ್ತಿ ಹೋಗೋ ಸಕ್ಕದಾಗೆ ಪಿಕ್ ಮಾಡ್ತಾರೆ. ನಮಗೆ ಪಿಕ್ ಮಾಡಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋದೇ. ಏನು ಹೇಳ್ತೀರಾ? ಹಂಗೂ ಹೆಂಗೂ ಬಂತು ಕೊನೆಗೂ. ಯಾವಾಗ ಹತ್ತಿ ಕುತ್ಕೊಂಡು ಮುಂದೆ ನಿಮಗೆ ಸಿಗ್ತೀನಿ. ಎಲ್ಲ ನಿಂತ್ಬಿಟ್ಟವ್ರೆ. ಅವಾಗ ತಾನೇ ಹತ್ತಿ ಕೂತ್ಕೊಂಡೆ ಫ್ರೆಂಡ್ಸ್. ನೋಡಿದ್ರೆ ವಾಯ್ಸೇ ಕೇಳಿಸ್ತಾ ಇಲ್ಲ, ಅದಕ್ಕೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡೋಣ ಅಂತ ಕೊಟ್ಟಿದ್ದೀನಿ. ಒಂದೊಂದು ವೀಡಿಯೋಗೆ ವಾಯ್ಸ್ ಕೇಳಿಸಲ್ಲ, ಅದಕ್ಕೆಲ್ಲ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿರ್ತೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಂಗೆ ಹೋಯ್ತಾ ಹೆಂಗೆ ತುಂಬೋಯ್ತಾರೆ ಅಂದರೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಲಿಟ್ರಲಿ ಫ್ರೆಂಡ್ಸ್. ಯಾವ ಥರ ಜನ ತುಂಬ್ತಾರೆ ಅಂದರೆ ಕಾಲು ಸುಧಾ ಇಕ್ಕೋಕ್ಕಾಗಲ್ಲ ಫ್ರೆಂಡ್ಸ್. ಆ ಥರ ತುಂಬ್ತಾರೆ. ಸೆಕ್ಯೂರಿಟಿ ಆಗೋಯ್ತು ಅಂದರು ಬಿಡಲ್ಲ. ಹತ್ತಿ ಕೂತ್ಕೊಳ್ತಾ ಇರೋದೆ. ಬಸ್ಸಲ್ಲಿ ಹತ್ತಲ್ವಾ, ಆ ಥರ ಹತ್ತಿ ಕೂತ್ಕೊಳ್ಳೋದೆ. ಏನಂತಂದರೆ ಬಸ್ಗೂ ಕಾಯಬೇಕು, ಮೆಟ್ರೋಗೂ ಕಾಯಬೇಕು. ಅದಕ್ಕೋಸ್ಕರನೇ ಹಂಗೆ ಜನ ಹತ್ತಿ ಕೂತ್ಕೊಳ್ಳೋದು. ಏನೋ ಬೇಕಾದರೆ ಖಾಲಿ ಇರುತ್ತೆ ಬೆಳಗ್ಗೆ ಹೊತ್ತು. ಬೇಕಾದ್ರೆ ನೀವೇ ನೋಡ್ರಿ, ಬೇಕಾದ್ರೆ ಬೆಳಗ್ಗೆ ಹೊತ್ತು ಯಾವ ಥರ ಆಗುತ್ತೆ ಅಂತ. ರೈಲು ಈಗ ಜಯನಗರಕ್ಕೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿದೆ. ರೈಲು ಇಳಿಯುವ ಪ್ಲಾಟ್ಫಾರ್ಮ್ಗೆ ತಿರ್ಗಾ ಮೆಟ್ರೋ ಇಳಿದು ತಿರ್ಗಾ ಒಂದು ವಾಕ್ ಹಾಕ್ಕೊಂಡು ಆಫೀಸ್ಗೆ ಹೋಗೋಷ್ಟೊತ್ತಿಗೆ ಆಗೋಗುತ್ತೆ ಫ್ರೆಂಡ್ಸ್. 10:30 ಕರೆಕ್ಟಾಗಿ. 10 ಗಂಟೆಗೆ ಇರಬೇಕಾಯ್ತು. 10:30. ಬನ್ನಿ, ಆಫೀಸ್ಗೆ ಹೋಗ್ಬಿಟ್ಟು ಏನೈತೆ ಅಂತ ಕೆಲಸ ನೋಡೋಣ. ಹೋಗಿದ್ದಾರೆ ನಮ್ಮ ಸಾರು. ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಏನು ಕೆಲಸ ಐತೆ ಅಂತ ನೋಡೋಣ. ಏನಂದರೆ ಫ್ರೆಂಡ್ಸ್, ಆಫೀಸ್ಗೆ ಹೋಗೋ ರೋಡಲ್ಲಿ ಒಂದು ಶೋರೂಮ್ ಐತೆ. ನೋಡಿದ್ರಾ?
ಹೋಗೋಣ, ಲೇಟ್ ಆಗ್ಬಿಟ್ಟೈತೆ. ಸಾರು ಎಕ್ಕಿಳಿದು ಬಿಡ್ತಾನೆ. ಏನು ಹೇಳ್ತೀರಾ? ಬನ್ನಿ ಆಫೀಸ್ಗೆ ಹೋಗ್ಬಿಟ್ಟು ನಿಮಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಏನು ಹೇಳ್ತೀರಾ? ಆಫೀಸ್ಗೆ ಹೋಗಿ ನಿಮ್ಗೆ ಸಿಗ್ತೀನಿ, ಬನ್ನಿ. ಏನಂದರೆ ಫ್ರೆಂಡ್ಸ್, ಲೇಟ್ ಆಗೋಯ್ತು ಅಂತ ಅಲ್ಲಿಂದ ಓಡ್ಕೊಂಡು ಹಿಡ್ಕೊಂಡೆಲ್ಲ ಬಂದೆ. ಇಲ್ಲಿ ನೋಡಿದ್ರೆ ಸಾರು ಸಪ್ಪತ್ತು ಇನ್ನೂ ಅಂಗಡಿನೇ ತೆಗ್ದಿಲ್ಲ ನೋಡ್ರಿ, ಇನ್ನೂ ಅಂಗಡಿನೇ ತೆಗ್ದಿಲ್ಲ. ಏನು ಹೇಳ್ತೀರಾ? ಮಸ್ತ್ ಅಲ್ವಾ? ಅಯ್ಯೋ ಅಯ್ಯೋ, ಇವಾಗ ಅಂಗಡಿ ಮುಂದೆ ಕುತ್ಕೊಂಡು ನಮ್ಮ ಸಾರಿಗೆ ವೆಯ್ಟ್ ಮಾಡಬೇಕು. ಇವಾಗ ಬನ್ನಿ, ನಮ್ಮ ಸಾರಿಗೂ ವೆಯ್ಟ್ ಮಾಡಿ ಅಂಗಡಿ ಓಪನ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡೋಣ. ಬನ್ನಿ. ಏನಂತ ಫ್ರೆಂಡ್ಸ್, ಕಾಯ್ದು ಬೇಜಾರಾಗೋಯ್ತು, ಫುಲ್ ಅಯ್ಯೋ ಇನ್ನೂ ಬಂದೇ ಇಲ್ಲ ನಮ್ಮ ಸರು. ಇವಾಗ ಬರ್ತಾಯಿದ್ದೀನಿ ಅಂತ ಅಂದವ್ರೆ, ಫೋನ್ ಮಾಡಿದ್ದೆ, ಬರ್ತಾಯಿದ್ದೀನಿ ಅಂತ ಅಂದವ್ರೆ. ಬಂದಮೇಲೆ ಕೆಲಸ ಸ್ಟಾರ್ಟ್ ಮಾಡಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಬಂದರು ಫ್ರೆಂಡ್ಸ್, ಕೊನೆಗೂ ಕಾಯ್ದು ಇವಾಗ ಬಂದವ್ರೆ. ಅಂಗಡಿ ಓಪನ್ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ನಿಮ್ಮ ಅಂಗಡಿ ನೋಡಿ ಶಕ್ನ ಟೆನ್ಷನ್ ಆಗ್ಬಿಟ್ಟೆ, ಆ ಥರ ಆಗ್ಬಿಟ್ಟೈತೆ ನೋಡ್ರಿ, ತೋರಿಸ್ತೀನಿ. ಅಂಗಡಿ ನೋಡಿನೇ ಟೆನ್ಷನ್ ಆಗ್ಬಿಟ್ಟಿದ್ದೀನಿ, ಯಾಕಂದರೆ ಒಳಗಡೆ ಹೋದರೆ ಹಂಗೈತೆ. ಫುಲ್ ಅಂದರೆ ಫುಲ್ ಮೆಸ್ಸಿ, ಫುಲ್ಲು ಎಲ್ಲ ಹೆಂಗೆ ಬೇಕಂಗೆ ಚೆಲ್ಲಾಡ್ಬಿಟ್ಟವ್ರೆ. ಒಂದು ಕೆಲಸ ಬೇರೆ ಕೊಟ್ಬಿಟ್ಟು ಹೋಗೋರೆ, ಅದು ಒಂದು ಕೆಲಸ ಬೇರೆ ಮಾಡಬೇಕು. ಇವಾಗ ಸ್ಟಿಕ್ಕರ್ ಒಂದು ಅಂಟಿಸ್ಬೇಕು. ಸ್ಟಿಕ್ಕರ್ ಅಂಟಿಸಿ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್, ಓಕೆನಾ? ಬನ್ನಿ. ಕೊನೆಗೂ ಒಂದು ಕಲರ್ ಮುಗೀತು, ಇನ್ನೂ ಒಂದು ಕಲರ್ ಪೇಸ್ಟ್ ಮಾಡಬೇಕು ಫ್ರೆಂಡ್ಸ್. ಒಳ್ಳೆ ಸಾಂಗ್ ಬೇರೆ ಓಡ್ತೈತೆ ಸುದೀಪ್ತು. ಹಂಗೆ ಸಾಂಗ್ ಕೇಳ್ಕೊಂಡು ಒಂದು ಕಲರ್ ಆಗಿದೆ, ಇನ್ನು ಆರೆಂಜ್ ಒಂದು ಫಿನಿಷ್ ಮಾಡಿಬಿಟ್ಟು ಫ್ರೆಂಡ್ಸ್ ಎರಡು ಇಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಏನು ಹೇಳ್ತೀರಾ? ಎರಡು ಇಕ್ಬಿಟ್ಟು ತೋರಿಸ್ತೀನಿ, ಬನ್ನಿ, ಓಕೆನಾ? ಬಾಯ್. ಸ್ಟಿಕ್ಕರ್ ಅಂಟಿಸಿದಾಯಿತು ಫ್ರೆಂಡ್ಸ್. ಹಂಗೆ ನಮ್ಮ ಸರ್ ಬಂದರು, ಫಿಟ್ ಮಾಡಬೇಕು, ನಡೆಯೋ ಹೋಗೋಣ ಅಂತ ಅಂದರು. ಹಂಗೆ ಹೋಯ್ತಾ ಎಲ್ಲಿಗೆ ಸರ್ ಹೋಗೋದು? ಎಲ್ಲಿ ಸರ್ ಇನ್ನೂ ಬಂದೇ ಇಲ್ವಲ್ಲ ಅಂಗಡಿ ಅಂತ ಕೇಳಿದ್ರೆ ಫ್ರೆಂಡ್ಸ್ ಟೆನ್ಷನ್ ಆಗ್ಬಿಟ್ಟೆ. ಯಾವ ಏರಿಯಾ ಅಂತ ಕೇಳಿ ಶಕ್ನ. ಯಾವ ಏರಿಯಾ ಅಂದರೆ ಮಾರತಳ್ಳಿ ಅಂದ್ಬಿಡೋದ ಇಸ್ಕಿ ಏನು ಅಂತ ಅಂದ್ಕೊಳ್ಳೋಣ. ಸರಿ ಆಯ್ತು, ಇನ್ನೇನು ಸಾರ್ ನಡೀರಿ, ಆಯಿತು ಜೈ ಅನ್ನೋಣ ಅಂದ್ಬಿಟ್ಟು ಹೋಯ್ತಾ ಇರೋದು. ಏನು ಹೇಳ್ತೀರಾ? ಇದೇ ಅಂತೆ ಫ್ರೆಂಡ್ಸ್ ಓಲ್ಡ್ ಏರ್ಪೋರ್ಟು. ಇಲ್ಲಿ ಬ್ಲೂ ಕಲರ್ ಶೀಟ್ ಹಾಕಿದಾರಲ್ಲ, ಅದೇ ಅಂತೆ ಓಲ್ಡ್ ಏರ್ಪೋರ್ಟ್ ಬಂದು. ಇವಾಗ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಆವಾಗ ಇದ್ದಿದ್ದು ಇದೇನೇ ಓಲ್ಡ್ ಏರ್ಪೋರ್ಟ್ ರೋಡ್ ಅಂತ. ಓಲ್ಡ್ ಏರ್ಪೋರ್ಟು ಇದೇನೇ ಇದ್ದಿದ್ದು, ಇವಾಗ ಚೇಂಜ್ ಮಾಡಿ ಇವಾಗ ಬೇರೆ ಕಡೆ ಚೇಂಜ್ ಮಾಡಿರೋದಷ್ಟೇ. ಹಂಗೆ ಹೋಗೋ ರೂಟಲ್ಲಿ ಫ್ರೆಂಡ್ಸ್ ಇನ್ನೂ ಗಣೇಶ ಹಬ್ಬನೇ ಮುಗ್ದಿಲ್ವೇನೋ ಅಂದ್ಕೊಳ್ತೀನಿ. ಫುಲ್ ಜಾತ್ರೆ ಅಂದ್ಕೊಳ್ರಿ ಇಲ್ಲಂತೂ. ಯಾವ ಥರ ಅಂದರೆ ಒಂದು 4-5 ಬೊಂಬೆ ತರಿಸ್ಬಿಟ್ಟವ್ರೆ, ಫುಲ್ ಜಾತ್ರೆ ಮಾಡ್ತವ್ರೆ ಅಂದ್ಕೊಳ್ರಿ. ಬೂಮ್ ಬಾಂಬ್ ಅಂದ್ಕೊಳ್ರಿ ಫ್ರೆಂಡ್ಸ್. ಅಂತಾರೆ ನೀವೇ ನೋಡ್ರಿ. ಫುಲ್ ಆಫ್ ರೋಡ್ ಅಂದ್ಕೊಳ್ಳಿ ಫ್ರೆಂಡ್ಸ್. ಯಾವ ಥರ ಆಫ್ ರೋಡ್ ಅಂದರೆ ನಮ್ಮ ಬೆಂಗಳೂರಿಂದ ಬೇರೆ ಕಡೆಗೆ ಹೋಗ್ತಾರೆ ಆಫ್ ರೋಡಿಂಗ್ ಮಾಡೋಕ್ಕೆ. ಏನು ಸರ್ ಇದು? ಕಾಲ್ಗೆಲ್ಲ ಎಗರ್ತದೆ ಸಾರ್. ಬೇರೆ ಎಷ್ಟೊಂದು ಕಿಲೋಮೀಟ್ರ್ ಗಟ್ಟಲೆ ಹೋಗ್ತಾರೆ. ಈ ಸೈಡ್ ಮಾರತಳ್ಳಿ ಸೈಡ್ ಬಂದ್ಬಿಟ್ರೆ ಇಲ್ಲೇ ಫುಲ್ ಆಫ್ ರೋಡ್ ಅಂದ್ಕೊಳ್ಳಿ. ಆ ಥರ ಐತೆ ಅಂದ್ಕೊಳ್ಳಿ ಫ್ರೆಂಡ್ಸ್. ಆಫ್ ರೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಬೇಕಾದ್ರೆ ನೀವೇ ನೋಡ್ರಿ, ಹಂಗೆ ಬೇಕಾದ್ರೆ. ಇಷ್ಟು ಚೆನ್ನಾಗೈತೆ ರೋಡು. ಹಾಗೆ ಆಫ್ ರೋಡ್ ಮುಗಿಸ್ಕೊಂಡು ಫ್ರೆಂಡ್ಸ್ ಹಂಗೆ ಮುಂದೆ ಬಂದೆ. ಇಲ್ಲೊಂದು ಇಂಡಿಯನ್ ಫ್ಲ್ಯಾಗ್ ನೋಡಿದೆ ಫ್ರೆಂಡ್ಸ್. ಅದು ಆರ್ತಾ ಇರೋದು ನೋಡಿನೇ ಫುಲ್ ಖುಷಿ ಆಗ್ಬಿಟ್ಟೆ ಅಂದ್ಕೊಳ್ಳಿ. ಇನ್ನೊಂದು 5 ನಿಮಿಷ ರೀಚ್ ಆಗಿಬಿಡ್ತೀವಿ ಅಂತ ಅಂದ್ಕೊಂಡ್ರೆ ಫ್ರೆಂಡ್ಸ್ ನೋಡಿದ್ರೆ ಬೆಳಗ್ಗೆನೇ ಟ್ರಾಫಿಕ್ಕು. ಗೊತ್ತಲ್ಲ ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ಹೆಂಗೆ ಅಂತ. ಇವಾಗ ತಾವು ಬಂದೋ ಫ್ರೆಂಡ್ಸ್. ಗಾಡಿ ಪಾರ್ಕ್ ಮಾಡಿಬಿಟ್ಟು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕೊನೆಗೂ ಬಂತು. ಇದು ಕಂಪ್ನಿನ ಇಲ್ಲ ಏನಿದು ಮನೆ ಥರ ಐತೆ.
ಬನ್ನಿ ನಿಮ್ಗೆ ಒಳಗೆ ಹೋಗಿ ಸಿಗ್ತೀನಿ. ಬೇಡ ಒಳಗಡೆ ಬಂದೆ ಫ್ರೆಂಡ್ಸ್. ನೋಡಿದ್ರೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ, ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ನೋಡಿದ್ರೆ ಬೆಳ್ಳೆ ಕಟ್ಟಾಗೋಯ್ತು. ಬೇಕಾದ್ರೆ ನೀವೇ ನೋಡ್ರಿ. ಹಂಗೆ ಫುಲ್ ಬ್ಲಡ್ಡು, ಬೆಳೆ ಬೇರೆ ಕಟ್ಟಾಯಿತು. ಫುಲ್ ರಕ್ತ ಅಂತ ಅಂದ್ಕೊಳ್ಳಿ. ಫುಲ್ ಕೆಲಸ ಮಾಡಬೇಕಾದ್ರೆ ಬೆಳ್ಕಟ್ಟಾಗಿದ್ಮೇಲೆ ಫಸ್ಟ್ ಏಡ್ ಮಾಡಿಕೊಂಡು ಇನ್ನೇನು ಸ್ಟಿಕ್ಕರ್ ಎಲ್ಲ ಅಂಟಿಸಿದಾಯಿತು. ಇನ್ನೇನಿದ್ರು ಫಿಟ್ಟಿಂಗು ಫೈನಲ್ ಲುಕ್ ನೀವೇ ನೋಡಿ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಆಫೀಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೊಂದು ಆನ್ ದ ವೇ ಹೋಗ್ತಾ ಒಂದು ಆಂಜನೇಯನ ದೇವಸ್ಥಾನ ಇದೆ ಫ್ರೆಂಡ್. ಸಖತ್ತಾಗಿದೆ. ಯಾವ ಥರ ಅಂದರೆ ಇಲ್ಲಿಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ. ಮುಂದೆ ಒಂದು ದಿವಸ ಬರೋಣ, ಒಂದು ವಿಸಿಟ್ ಹಾಕಿ ಆಂಜನೇಯನ ದೇವಸ್ಥಾನ ಫುಲ್ಲು ಹೊರಗಡೆ ಎಲ್ಲ ನೋಡೋಣ. ಏನು ಹೇಳ್ತೀರಾ? ಇಂತೂ ಇವಾಗ ಬಂದು ಫ್ರೆಂಡ್ಸ್. ಫುಲ್ ಸುಸ್ತು ಅಂದ್ಕೊಳ್ಳಿ. ಸ್ವೀಟ್ ಬೇರೆ ಕೊಟ್ಟವ್ರೆ. ಇವಾಗ ಬಂದು ಇಲ್ಲಿ ಕ್ಲೋಸ್ ಮಾಡಿ ಹೇಳ್ತೀರ. ಫ್ರೆಂಡ್ಸ್ ಇವಾಗ ಬಂದೆ ಮನೆಗೆ. ಫುಲ್ ಟಯರ್ಡ್ ಅಂದ್ಕೊಳ್ಳಿ. ಬಸ್ಸಲ್ಲಿ ಮಾತಾಡೋಣ ಅಂದ್ಕೊಂಡೆ, ನೋಡ್ರೆ ಫುಲ್ಲು ರಶ್ಶು. ಇವತ್ತಿಗೆ ವಿಡಿಯೋ ಇಲ್ಲಿಗೆ ಎಂಡು ಫ್ರೆಂಡ್ಸ್. ನಾಳೆ ಸಿಗ್ತೀನಿ ನಿಮಗೆ ಎಲ್ಲರಿಗೂ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮಗೋಸ್ಕರ ನಿಮ್ಮ ಮನೆ ಮಗ ಕನ್ನಡಿಗ ಸ್ಮೈಲಿ ಕಿರಣ್ ಫ್ರೆಂಡ್ಸ್. ಫಾಲೋ ಮಾಡ್ತಾ ಇರಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇನ್ನೂ ಮುಂದೆ ಹೋಗ್ತಾ ವಿಡಿಯೋ ಚೆನ್ನಾಗಿ ಬರುತ್ತೆ. ಇವಾಗ ಸ್ಟಾರ್ಟಪ್ ವಿಡಿಯೋ ಅಲ್ವಾ, ಅದಕ್ಕೆ ಹೋಗ್ತಾ ಇನ್ನು ಮುಂದೆ ಚೆನ್ನಾಗಿ ಬರುತ್ತೆ ವೀಡಿಯೋಸು. ನೀವೇ ನೋಡ್ತಾ ಇರಿ, ಕಾಯ್ತಾ ಇರಿ. ವೆಯ್ಟ್ ಆ್ಯಂಡ್ ವಾಚ್ ಅಂತಾರಲ್ಲ, ಹಂಗೆ ವೆಯ್ಟ್ ಆ್ಯಂಡ್ ವಾಚ್. ಓಕೆನಾ ಫ್ರೆಂಡ್ಸ್? ಆಯ್ತಾ ಎಲ್ಲ ಫುಲ್ ಟಯರ್ಡ್ ಅಂದ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾಳೆ ಸಿಗ್ತೀನಿ ನಿಮಗೆ. ಗುಡ್ ನೈಟ್ ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ. ಚಿಲ್ ಅಂತ ಬಾಯ್.